ಫಸ್ಟು ನಮ್ಮ ಬೆಳ್ಳಿಗೆ ಹಾಲು ಕೊಡೋದ ಹೊಟ್ಟೆ ಸಿತ್ತೈತಾ ಹಾಂ ಬರೀ ಒಂದೇ ಒಂದು ದಿವಸಕ್ಕೆ ಮನೆ ಈ ಥರ ಒಂಥರ ಆಗೈತೆ. ಮಿಡಲ್ ಕ್ಲಾಸ್ ಲೈಫೇ ಅಷ್ಟು ಗುಬ್ಬಿಗೆ ಹೋಗ್ತಾ ಬಂತೆ ನಾವು. ಮನೆಗೂ ಕಸರ ಹೊಡೆದಾಯ್ತು. ಉಪ್ಪಿಟ್ಟು ಮಾಡೋದು ತಿಂತೀರಾ? ಏನಮ್ಮದು ನಿಂದ ಪಪ್ಪಾಯಿ. ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ PGSK ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂದರೆ, ಇವತ್ತು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನೀರಾಗಲಿ ಹಾಲಾಗಲಿ ಟೀ ಆಗಲಿ ಏನೇ ಆಗಲಿ ನಮ್ಮ ಮುಂದೆನೇ ಬರೋದು. ಯಾಕಂದರೆ ನಮ್ಮ ಮನೆಯವರು ಹಾಲು ಆಟೋಮೆಟಿಕಾಗಿ ತಂದು ಕೊಡೋರು, ಕುಡಿತಿದ್ದೋ. ನನಗಂತಲ್ಲ, ನನ್ನ ಮಕ್ಳಿಗೂ ಕೂಡ ಅವರೇ ತಂದು ಕೊಡೋರು. ತಿಂಡಿಯಿಂದ ಹಿಡ್ದು ಎಲ್ಲ ನಮ್ಮ ಟೇಬಲ್ ಮುಂದೆನೇ ಬಂದಿರೋದು. ಆದರೆ ನೆನ್ನೆ ಆಗಿದ್ದ ಅನಾಹುತಕ್ಕೆ ಏನೇ ವಿಚಾರ ಆದರೂ ಅಷ್ಟೇ ಅವಸರ ಮಕ್ಳಕ್ಕೆ ಹೋಗ್ಬಿಡ್ದು ನನಗೆ. ಅದಕ್ಕೇ ನಿನ್ನೆ ಆಗಿದ್ದೇನೆಂದರೆ, ಇನ್ನೇನು ನಾನು ಬೆಳಗ್ಗೆ ಎದ್ದು ಬಾಡಿಗೆಗೆ ಹೋಗಬೇಕು, ಅಷ್ಟರಲ್ಲಿ ಇನ್ನೇನು ಆಟ ಸ್ಟಾರ್ಟ್ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು ಅನ್ನೋಷ್ಟರಲ್ಲಿ ಅವಸರವಾಗಿ ಬಂದರು. ಗಾಜಿಂದು ಟೀ ಲೋಟ ಗ್ಲಾಸ್ದು ದಾರಿಲೇ ಮಾಡಿಬಿಟ್ಟಿದ್ರು. ನೋಡಿಲ್ಲ, ಅವಸರ ತುಳಿದ್ಬಿಟ್ರು. ತುಳಿದ ಫೋರ್ಸ್ಗೆ ಗಾಜು ಹೊಡೆದಾಗಿ ಕಾಲು ಹೋಗ್ಕೊಬಿಡ್ತು, ಅಂದರೆ ಕಾಲು ಕೊಯ್ದಾಕ್ತು. ನಮ್ಮದು ಅಂತ ನಮ್ಮ ಮನೆಯವ್ರದ್ದು ಅಂತ ಏನಾರು ಬಂದುಬಿಟ್ರೆ ತಡ್ಕೊಳಕ್ಕಾಗಲ್ಲ. ನಾನು ಇರೋದನ್ನ ಓಪನಾಗಿ ಹೇಳ್ಕೊತಾನೆ. ಎಲ್ಲರೂ ಇಲ್ಲಪ್ಪ ಎಲ್ಲರೂ ಒಂದೇ, ನನಗೆ ಅವ್ರಿಗಿದಾದ್ರೂ ನನಗೆ ತಡ್ಕೊಳಕ್ಕಾಗಲ್ಲ, ಅದೆಲ್ಲ ಸುಳ್ಳು. ನಾರ್ಮಲಾಗಿ ಹೊರಗಡೆ ಏನಾರಾದ್ರೂ ಮಾನವತೆಯಿಂದ ನೋಡ್ಬೋದು. ಅದೇ ನಮ್ಮನೆ ಅಂತ ಬಂದಾಗ ಅದರಿಂದ ಒಂದು 20% ಜಾಸ್ತಿನೇ ಫೀಲ್ ಆಗುತ್ತೆ. ಈಗ 80% ಅಲ್ಲಿ ಫೀಲ್ ಆಯಿತು ಅಂದರೆ, ಅಯ್ಯೋ ಪಾಪ ಹೆಂಗೇ ಪಟ ಅಂತ ಹೋಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಸೇರಿಸೋದಾಗಲಿ ಏನಾರ ಮಾಡೋದಾಗಲಿ, ಅದೆಲ್ಲ ಕೆಲವರು ಮಾನವತೆ ಇರುತ್ತೆ, ಕೆಲವರು ಮಾನವತೆ ಇರಲ್ಲ, ಕೆಲವರು ವೀಡಿಯೋ ಮಾಡ್ಕೊಂಡು ಕೂತಿರ್ತಾರೆ. ನನಗೆ 100ಕ್ಕೆ ಒಂದು 60% ಮಾನವತೆ ಹೊರಗಡೆ ಇದೆ. ಅದು ನನ್ನ ಮನೆ ಮೇಲೆ ಒಂದು 20% ಜಾಸ್ತಿನೇ ಇದೆ. ಯಾಕಂದ್ರೆ ನಾನು ಓಪನಾಗಿ ಹೇಳ್ಕೊತೀನಿ, ಇಲ್ಲಪ್ಪ ನನಗೆ ಹೊರಗಡೆ ಎಷ್ಟು ಪ್ರೀತಿ ಇದೆಯೋ ಇಲ್ಲೂ ಅಷ್ಟೇ ಇದೆ, ಅದೆಲ್ಲ ಸುಳ್ಳು. ನಾನು ಓಪನಾಗಿ ಹೇಳ್ತಿದ್ದೀನಿ. ನನಗೆ ಹೊರಗಡೆ ಒಂದು 60% ಯಾರಿಗಾರು ಏನಾರು ಆಯಿತು ಅಂದರೆ ಒಂದು 60% ತೋರಿಸ್ತೀನಿ. ಯಾಕಂದರೆ ಅಷ್ಟು ನಿಯತ್ತಿಲ್ಲ, ನಾವು ಅಪ್ಪರ್ತಿರೋದಾಗಿಂದ ಯಾರ ಮೇಲೂ ಅಷ್ಟು ನಂಬಿಕೆ ಇಲ್ಲ. ಆದರೆ ನನಗೆ ಉಳ್ಕೊಂಡಿರೋದೇ ನನ್ನ ಮನೆಯವರು, ನನ್ನ ಮಕ್ಕಳು. ಅವ್ರ ಮೇಲೆ ಬಿಟ್ಟರೆ ಈಗ ಆಲ್ಮೋಸ್ಟ್ ಯಾರ ಮೇಲೂ ಅಷ್ಟು ಪ್ರೀತಿ ಇಲ್ಲ. ಅದು ರಿಲೇಷನ್ ಆಗಿರ್ಬೋದು, ರಿಲೇಷನ್ ಅಂತ ಕೇಳ್ತಿರಲ್ಲ, ರಿಲೇಷನ್ ಮೇಲೆ ನನಗೆ ಫಸ್ಟ್ ಆಫ್ ಆಲ್ 1% ಪ್ರೀತಿನೇ ಇಲ್ಲ. 10 ಸಂಬಂಧಿಕರ ಮೇಲೆ 1% ಪ್ರೀತಿ ಇಲ್ಲ. ನಿನ್ನೆ ಆಗಿದ್ದ ಅನಾಹುತದಲ್ಲಿ ನಮ್ಮ ಮಿಸಸ್ಗೆ ಬ್ಲಡ್ ಹೆವಿ ಹೊಂಟೋಯ್ತು. ಅವ್ರಿಗೆ ಮೊದಲೇ ಬ್ಲಡ್ ಇಲ್ಲ. ಅವರು ತರಕಾರಿ ಹಣ್ಣು ತಿನ್ನಿ ಅಂದ್ರೂ ತಿನ್ನಲ್ಲ. ನಾವರ ಬಿಡಿ ಹೊರಗಡೆ ಹೋದ್ರು ಎಲ್ಲೋದ್ರು ಏನೇ ಮಾಡೋ ಅಟ್ಲೀಸ್ಟ್ ಎಣ್ಣೆ ಹೊಡಿಬೇಕಾದ್ರೂ ನಾವು ವೆಜ್ ತಿಂದ್ಬಿಡ್ತೀವಿ. ವೆಜ್ ಆಗಲಿ ನಾನ್ ವೆಜ್ ಚೆನ್ನಾಗಿ ತಿಂದ್ಬಿಡ್ತೀವಿ. ಬಟ್ ಅವರು ಹೆಣ್ಮಕ್ಳು ಹಂಗಲ್ಲ, ನೋವುಗಳು ತಡೆಯಲ್ಲ ಅವರು. ಅಂದರೆ ಗಂಡು ಮಕ್ಕಳು ನಮಗೂ ನೋವಾಗುತ್ತೆ, ಆದರೆ ನಾವು ತಡಿತೀವಿ, ಅವ್ರು ತಡೆಯಲ್ಲ, ಅಷ್ಟೇ ವ್ಯತ್ಯಾಸ. ಹಿಂಗಾಗಿರೋದ್ರಿಂದ ಪೂರ್ತಿ ನಮ್ಮ ಮನೆಯಿಂದ ಇದೆಲ್ಲ ಬ್ಲಡ್ ಆಗೋಯಿತು. ಎಲ್ಲ ನಾನೇ ಕ್ಲೀನ್ ಮಾಡಿ ಈ ಜಾಗದಲ್ಲಿ ಪೂರ್ತಿ ಬ್ಲಡ್ ಆಗೋಯಿತು. ಇಲ್ಲೆಲ್ಲ ಬ್ಲಡ್ ಆಗೋಯ್ತು, ಇಲ್ಲೆಲ್ಲ ಚೆಲ್ಲೋಗಿತ್ತು. ಎಲ್ಲ ಇಮಿಡಿಯೇಟ್ಲಿ ಕ್ಲೀನ್ ಮಾಡಿ ನಿನ್ನೆಯಿಂದನೂ ನಾನೇ ನಮ್ಮ ಮನೆಯವ್ರಿಗೆಲ್ಲ ಬ್ಯಾಂಡೇಜ್ ಹಾಕಿ, ಅವ್ರು ಆಸ್ಪತ್ರೆ ಅಂದರೆ ಹೆದರುತ್ತಾರೆ. ನನಗೆ ಆಸ್ಪತ್ರೆ ಹೋದರೆ ಹೊಲಿಗೆ ಹಾಕ್ತಾರೆ, ಹಿಂಗೆ ಹಾಕ್ತಾರೆ ಅಂತ ಭಯ ಪಡ್ಕೊಬಿಟ್ರು. ಇಲ್ಲೆಲ್ಲ ಬ್ಲಡ್ ಆಗ್ಬಿಟ್ಟಿತ್ತು. ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ನಿನ್ನೆಯಿಂದ ನಾನೇ ಒಂದು ಅಳಿಲು ಸೇವೆ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ. ಅದೆಲ್ಲ ಅವಕಾಶ ನಮಗೆ ಸಿಗೋಲ್ಲ. ನಮ್ಮದು ಹೊರಗಡೆ ಟೆನ್ಷನ್ನು, ಸಾಲ, EMI, ಬಡ್ಡಿ, ಅವು ಇವು, ಮನೆ ಬಾಡಿಗೆ, ಆ ಟೆನ್ಷನಲ್ಲಿ ಇರ್ತೀವಿ. ಬಟ್ ಈ ಟೈಮಲ್ಲಿ ಅದನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಡೈಲಿ ಬೆಳಗ್ಗೆ 8 ಗಂಟೆ 9 ಗಂಟೆ ಹೋಗ್ತಿದ್ದೆ. ನಿನ್ನೆಯಿಂದ ಒಂದು 12 ಗಂಟೆ ಬಾಡಿಗೆ ಹೋಗ್ತೀನಿ ಆದಷ್ಟು ಆಗಲಿ. ಯಾಕೆ ಫಸ್ಟು ನಮ್ಮ ಮನೆಯವ್ರು ಹುಷಾರಾಗಬೇಕು. ಅವ್ರು ಇಲ್ಲ ಅಂದರೆ ಮನೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ನೋಡಿ, ಎಲ್ಲಿ ಬೇಕು ಅಲ್ಲೇ ಬಿದ್ದಿರುತ್ತೆ ಚೇರು, ಮನೆ ನೀಟಿರಲ್ಲ ನೋಡಿ. ಅವರಿದ್ದಾರೆ, ಬಟ್ ಅವ್ರಿಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲೇ. ಅಡುಗೆ ಮನೆ ತಂತು ಕೇಳಬೇಡಿ, ಈ ಥರ ಇರುತ್ತೆ ನೋಡಿ. ಮನೇಲೊಬ್ರು ಹೆಣ್ಮಕ್ಳು ಇರ್ಬೇಕಂದ್ರೆ ಇದೇ ವಿಚಾರಕ್ಕೆ, ಕೆಲಸಕ್ಕೆ ಅಂತಲ್ಲ, ಅವರಿದ್ದರೆ ಮನೆ ನೀಟಾಗಿರುತ್ತೆ ಅಂತ ಅರ್ಥ. ನನ್ನ ಬೆಳಗ್ಗೆ ಎದ್ಬಿಟ್ಟು ಮೇಲ್ಗಡೆ ಅಟ್ಟು ಮೇಲಿಂದ ಇಳಿದ್ಬಿಟ್ಟು ಗಲೀಜು ಮಾಡೋರು ಹೊಡಿತೀನಿ ನಿಮಗೆ. ನೋಡಿ, ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಎದ್ದಿದ್ರೆ ಬೆಳಿಗ್ಗೆ ಹಾಲು ಹಾಕಿರೋರು, ಈಗ ನಾನೇ ಹಾಕಬೇಕು. ಈಗ ಎಲ್ಲ ಕೆಲಸಗಳು ನಾನೇ ಮಾಡಬೇಕು. ಫಸ್ಟು ನಮ್ಮ ಬೆಳ್ಳಿಗೆ ಹಾಲು ಹಾಕ್ಬಿಡೋದ,
ಇಲ್ಲಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ಕೊಬಿಟ್ಟಾಳೆ. ಹೊಟ್ಟೆ ಹಸಿತೈತಾ ಹಾಂ ಹೊಟ್ಟೆ ಹಸಿತೈತನಾ ತಡಿ, ನಿಂಗೆ ಫಸ್ಟು ಹಾಲು ಹಾಕೋದ್ರಿಂದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಬಟ್ಲೆ ಐತೆ ಡಬಲ್ ಕೆಲಸ ಕೊಡ್ತೀಯಲ್ಲ, ಹಂಗೆ ಮೇಲ್ಗಡೆ ಬರ್ತಿದ್ದಲ್ವ, ಹಂಗೆ ಬಟ್ಲು ತರಕಾಯ್ತೈತಲ್ಲ ನಿಂಗೆ. ಸೈಡ್ ಬನ್ನಿ, ತೊಳೆದ್ರೆ ವಾಯ್ಕಂತೀರ ಆಮೇಲೆ. ಅಯ್ಯೋ ಬೆಳಿ ಅಟ್ಟ ಆಗಿರೋ ಕುಲ ನೋಡಿ ಸ್ವಾಮಿ. ಎಲ್ಲ ಕ್ಲೀನ್ ಮಾಡಬೇಕು. ಬರೀ ಒಂದೇ ಒಂದು ದಿವ್ಸಕ್ಕೆ ಮನೆ ಈ ಥರ ಅವಾಂತರ ಆಗೈತೆ. ಯಪ್ಪ ದೊಡ್ಡದಾಗಿ ಹೇಳ್ಬಿಡ್ತೀವಿ, ಏಯ್ ಮನೆ ಕೆಲಸ, ನೀವು ಬರೀ ಮನೆ ಕೆಲ್ಸಕ್ಕೆ ಹಿಂಗೆ ಅಂತೀರ. ಹಂಗೆ ಇಬ್ಬರು ಕೆಲಸನೂ ಒಂದೇ. ಏನು ಡಿಫ್ರೆಂಟ್ ಅಂದರೆ ನಾವು ಟೆನ್ಷನ್ ತೊಗೊಂಡ್ಮಾಡ್ತೀವಿ, ಸ್ವಲ್ಪ ಅವರು ಅರ್ಧ ಟೆನ್ಷನ್ ಮಾಡ್ತಾರೆ. ಅವ್ರು ಟೆನ್ಷನ್ ಇಲ್ಲ ಅಂತಲ್ಲ, ಅವ್ರದ್ದೇ ಅಂತ ಅವ್ರ ನೋವುಗಳು ಇರ್ತವೆ, ನಾವು ಕೇಳಲ್ಲ. ಇಂಥ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಲವ್ ಮ್ಯಾರೇಜ್ ಆಗಿರೋದು. ₹1 ಕೈಯಲ್ಲಿ ಇದ್ದಾಗ ಬಂದವ್ರನ್ನ ಜೊತೆ, ಕಷ್ಟದಲ್ಲಿದ್ದಾಗ ಬರೋ ಫ್ರೆಂಡು, ನಮ್ಮ ಕೈ ಹಿಡಿಯೋ ಹುಡುಗಿ ಯಾವತ್ತೂ ಅಲ್ಲ, ಕೊನೆ ತನಕ ಬಿಟ್ಟು ಹೋಗಲ್ಲ. ಯಾಕಂದ್ರೆ ನಮ್ಮ ಹತ್ರ ₹1 ಇರಲ್ಲ, ಆವಾಗ ಬಂದಿರ್ತಾರೆ. ಅವ್ರು ಯಾವತ್ತೂ ನಮ್ಮ ಕೈ ಬಿಟ್ಟೋಗಲ್ಲ. ಅವ್ರ ಕೈ ಬಿಟ್ಟೋಗಲ್ಲ ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಕುಡಿದ್ಬಿಟ್ಟು ಏಯ್ ನಿನ್ನ ಹೌದು ನಿನ್ನ ಅದು ನಿನ್ನ ಇದು ಡ್ಯಾಶ್ ಅನ್ಕೊಂಡು ಎಲ್ಲ ಬೈದಾಕ್ಬಿಟ್ಟು ಅವ್ರ ಮನಸ್ಸನ್ನು ಮಾಡಿದ್ರೆ ಬಿಟ್ಟೋಗಲ್ಲ. ಒಂದೇ ಸತಿ ಬಿಟ್ಟೋಗ್ತಾರೆ. ನಾನೊಬ್ಬ ಅನಾಥ. ನನಗೆ ನನ್ನ ಹೆಂಡ್ತಿ ಮಕ್ಕಳು ಬಿಟ್ಟರೆ ನಮ್ಮ ಅಪ್ಪ ಒಬ್ಬ ಇದೆ. ನಮ್ಮ ಅಪ್ಪ ಇಲ್ಲ ಈಗ. ಇನ್ನೆಲ್ಲ ವಿಷಯಗಳು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು, ನಿಮ್ಮ ಹತ್ರನೇ ಹೇಳ್ಕೋಬೇಕು. ಬಿಡಿ, ಹಾಲು ಕುಡೀರಿ. ಒಂದು ಚೂರು ಬಿಡೋಂಗಿಲ್ಲ. ₹28 ಲೀಟ್ರು, ಸಾರಿ ಅರ್ಧ ಲೀಟ್ರು. ಮನೇಲಿ ಮಕ್ಕಳು ಸಮೇತ ನೀನು ಹಾಲು ಕುಡಿತಿಲ್ಲ, ನೀನು ಕುಡಿತಿದ್ಯಾ? ವೇಸ್ಟ್ ಮಾಡಿದ್ರೆ ಹೊಡಿತೀನಿ. ಕುಡಿಬೇಕು. ಪೂರ್ತಿ ಖಾಲಿ ಮಾಡು, ಒದೇ ಬಿಡ್ತಾವೆ ನಿಮಗೆ. ಪೂರ್ತಿ ಖಾಲಿ ಮಾಡಮ್ಮ. ನನ್ನ ಮನೆಯವ್ರಿಗೆ ಒಡವೆ ಮಾಡಿಸ್ಕೊಟ್ಟಿದ್ನಲ್ಲ, ನಾನು ಸಾಲಕ್ಕೆ ನಾನು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಾಗ, ಭಾರತ್ ಪೆನ್ಸ್ ಲಾರಿಗೆ ಬೆಂಗಳೂರು ಕೆಲ್ಸಕ್ಕೆ ಹೋಗ್ಬೇಕಂತ ಇದ್ದೆ. ಒಂದು ವಾರದಿಂದನೂ ಅವ್ರಿಗೆ ಹಿಂಗಿದ್ರೆ ಸಾಲ ಇದ್ದರೆ ಹಿಂಗಾಗಲ್ಲ, ಏನಾದ್ರು ಕಷ್ಟಪಡಲೇಬೇಕು. ಸಾಲ ಇದ್ದರೆ ಎಲ್ಲರೂ ಹೀಯಾಳಿಸ್ತಾರೆ. ಪುನಃ 0% ಬರ್ತಾಯಿದ್ದೀವಿ. ಮಕ್ಳಿಗೆ ಏನಾದ್ರು ಇವತ್ತು ಟೂರ್ ಹಾಕ್ಬೇಕು ಅಂತ ಏನಾರೆಲ್ಲ ಟೂರ್ ಕರ್ಕೊಂಡು ಹೋಗ್ಬೇಕು ಅಂದರೆ ಅದು 2 ತಿಂಗಳು 3 ತಿಂಗಳಿಂದನೇ ಪ್ಲ್ಯಾನ್ ಮಾಡಬೇಕು. 2 ತಿಂಗಳು 3 ತಿಂಗಳಿಂದ ಪ್ಲ್ಯಾನು. ದುಡ್ಡು ಮಾಡೋಕ್ಕೆ 6 ತಿಂಗಳು, ವಾರದಲ್ಲಿ ವರ್ಷದ ಅರ್ಧ ತಿಂಗಳು ಒಂಟೇ ಹೋಗುತ್ತೆ. ಸರಿ, ವರ್ಷದಲ್ಲಿ ಅರ್ಧ ಆಯುಸ್ಸು ಒಂಟೇ ಹೋಗುತ್ತೆ. ಇನ್ನು 6 ತಿಂಗಳು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ. ಮಿಡಲ್ ಕ್ಲಾಸ್ ಲೈಫೇ ಅಷ್ಟು. ಈ ಥರ ಎಲ್ಲ ವಿಚಾರಗಳಾಯ್ತವಪ್ಪು. ಬೇಡ, ನಾನು ಲಾರಿಗೆ ಹೋಗಲೇಬೇಕು, ನಾನು ದುಡಿಲೇಬೇಕು, ನಾನು ಬೆಂಗಳೂರು ಹೋಗ್ತೀನಿ, ದುಡಿತೀನಿ. ಹಂಗಾಗಿ ನಮ್ಗೆ ಅದೊಂದು ದೊಡ್ಡ ವಿಚಾರ ಅಲ್ಲ. ನಮ್ಮ ಮನೆಯವ್ರಿಗೆ ಎಷ್ಟು ಜೊತೆಲಿರಬೇಕು, ಆರಾಮಾಗಿರಬೇಕು. ಒಂದು ಅಟ್ಲೀಸ್ಟ್ ನಮ್ಮ ಮಿಡಲ್ ಕ್ಲಾಸ್ಗಳು ಏನು ಮಾಡೋಕೆ ಗೊತ್ತಾ, EMI ಸಾಲಗಳು ಮಾಡ್ಕೋಬಾರ್ದು. ಏನಕ್ಕಂತ ಹೇಳ್ತೀನಿ ಕೇಳಿ. EMI ಸಾಲಗಳು ತಗೋಬೇಕಾದ್ರೆ ಒಂಥರ ಅಂಬಾರಿ ಇದ್ದಂಗೆ, ಹೋಯ್ತಾ ಅದ್ರ ಭಾರ ಗೊತ್ತಾಗೋದು. ಅದು ಆನೆ ಅಂತವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ಭಾರ ಅಲ್ಲ ಅಂತ. ನಾವು ಈಗ 700 kg ಅಂಬಾರಿ ಅಂದರೆ ನಾವಿರೋದೇ 60-70 kg. ಬೇಡ, ಅಟ್ಲೀಸ್ಟ್ 60 kg 70 kg ಬೇಡ, 300 kg ನಾವು 700 kg ಅಂಬಾರಿ ಎಲ್ಲಿ ಹೋರೋಕ್ಕಾಗುತ್ತೆ ಸ್ವಾಮಿ? ಅಷ್ಟು EMI ತಗೋಬಿಟ್ಟು ಈ ಮಿಡಲ್ ಕ್ಲಾಸ್ ಲೈಫಲ್ಲಿ ಅದನ್ನ ತಳ್ಕೊಂಡು ತಿಂಗಳಲ್ಲಿ ಹೆಂಗಿಲ್ಲ ಅಂದರೆ 4ರಿಂದ 3 EMI ಮಾಡ್ಕೊಡ್ತೀವಿ. ಫ್ರಿಜ್ದು, TVದು, ಅದು ಬಿಟ್ಟರೆ ಗಾಡಿ ಲೋನು, ಬೈಕ್ ಲೋನು, ಆ ಲೋನ್ ಅಂತ. ಇವೆಲ್ಲ ನಾನು 7 ವರ್ಷದಿಂದ ಅನುಭವಿಸ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ಅರ್ಧ ಕಮ್ಮಿ ಮಾಡಿದ್ದು ನನ್ನ ವೈಫು ಒಡವೆ ಮಾರಿ. ನಾನು ಏನೇ ಮಾಡಿದ್ರು ಮಾಡು, ಬುಲೋರೋ ಜೀಪ್ ತಗೋ ಹುಷಾರು. ನಮ್ಮ ಅಪ್ಪನೂ ಅಷ್ಟೇ ಹಂಗೆ ಸಪೋರ್ಟ್ ಕೊಟ್ಟರು, ನಮ್ಮ ವೈಫು ಅಷ್ಟೇ ಹಂಗೆ ಸಪೋರ್ಟ್ ಕೊಟ್ಟರು, ನಮ್ಮ ಮಕ್ಕಳು ಹಂಗೆ ಸಪೋರ್ಟ್. ಹಬ್ಬ ಹತ್ತು ಕೊಡಿಸು. ನನ್ನ ಮಗ ಕೇಳಿ ಬರ್ತಡೇ ಮುಂಚೆ ಕೇಳಿದ, ಅಪ್ಪ ನಂಗೆ ಜೀಪ್ ಕೊಡಿಸು ಅಂತ. ಇವತ್ತವ್ರಿಗೆ ಹಿಂಸೆ ಕೊಟ್ಟಿಲ್ಲ. ಅವನಿಗೋಸ್ಕರ ನಾನು ಗೋಲ್ಕ ಮಾಡಿಕೊಂಡು ಹಾಕಿ ದುಡ್ಡು ಮಾಡಿದ್ದ. ಅದರಲ್ಲೂ ₹900 ನಾನು ದೇವ್ತೆ ಅಂದರೆ ಅವ್ನಿಗೆ ಹೇಳ್ಬಿಟ್ಟೆ ತೊಗೊಂಡೆ. ಇದು ಎಲ್ಲರೂ ಮಕ್ಕಳು ಅಪ್ಪನ ಜೋಬಲ್ಲಿ ಕರಿಯೋ ನೋಡಿದ್ದೀರಾ? ನಾನು ನನ್ನ ಮಕ್ಳ ಹತ್ರನೇ ಕರಿಯೋಂಗಾಗಿದ್ದೆ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು.
ದಯವಿಟ್ಟು ಅದಕ್ಕೆ ಹೇಳ್ತೀನಿ, ಯಾರು ಇ ಎಮ್ ಐಗಳು ಮಾಡ್ಕೊಬೇಡಿ. ಕಟ್ಟ ಕೆಪಾಸಿಟಿ ಐತಾ ಮಾಡ್ಕೊಳ್ಳಿ, 1-2 ಓಕೆ, ಸಿಕ್ಕಾಪಟ್ಟೆ ಮಾಡ್ಕೊಡಿ. ಇ ಎಮ್ ಐ, ಸಂಘ ಸಾಲಗಳು ಮಾಡ್ಕೋಬೇಡಿ. ಮಕ್ಕಳು ಖುಷಿ ಕೊಡೋಕ್ಕಾಗಲ್ಲ, ಕಟ್ಕೊಂಡಿರೋ ಹೆಂಡತಿಗೆ ಖುಷಿ ಕೊಡೋಕ್ಕಾಗಲ್ಲ. ಲವ್ ಮ್ಯಾರೇಜ್ ತಪ್ಪಿಲ್ಲ, ಲವ್ ಮ್ಯಾರೇಜ್ ಆಗೋದು ದೊಡ್ಡ ವಿಚಾರ. ಲವ್ ಮ್ಯಾರೇಜ್ ತಪ್ಪಿಲ್ಲ, ಲವ್ ಮ್ಯಾರೇಜ್ ಒಳ್ಳೇದೇ, ಇಲ್ಲ ಅಂತಲ್ಲ. ಅರೇಂಜ್ ಮ್ಯಾರೇಜ್ ಒಳ್ಳೇದೇ. ಆದಷ್ಟು ಮನೇಲಿ ಒಪ್ಸಿದ್ರೆ ಲೈಫು ಜಿಂಗಲ್ಲ. ಒಪ್ಪಿಸ್ಲಿಲ್ಲ ಅಂದರೂ ಬಟ್ ನಮ್ಗೆ ಪ್ರೀತಿಸಿರೋ ಹುಡುಗಿನ ಕೈಲೂ ಬಿಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಇಷ್ಟಪಟ್ಟಿದ್ದೆ. ಆ ಟೈಮಲ್ಲಿ ನಾನು ಡ್ರೈವರು. ಆ ಟೈಮಲ್ಲಿ ಆ ತಾಯಿಗಾದ್ರು ಅಷ್ಟೇ, ಆ ತಂದೆಗಾದ್ರು ಅಷ್ಟೇ. ಈ ಡ್ರೈವರ್ಗೆ ಹೆಂಗಪ್ಪ ನನ್ನ ಮಗಳು ಕೊಡೋದಕ್ಕೆ ಎಂಥ ತಾಯಿಗಾರು ಯೋಚನೆ ಮಾಡ್ತಾರೆ. ಯಾಕಂದರೆ ಕೋಟಿ ಇರೋರು, ಲಕ್ಷ ಇರೋರು ಇವತ್ತು ಹೇಳಂಗಿಲ್ಲ. ಇಲ್ಲ ಕೋಟಿ ಲಕ್ಷ ಇರೋರು ಇವತ್ತು ಚೆನ್ನಾಗಿ ನೋಡ್ಕೋತಿಲ್ಲ. ಅಂಥದ್ರಿಗೆ ಅವ್ನು ಏನೂ ಇಲ್ಲ, ಹೆಂಗೆ ನೋಡ್ಬೇಕು? ಆಲ್ಮೋಸ್ಟು ಏನೂ ಇಲ್ದಿರೋನೇ ಚೆನ್ನಾಗಿ ನೋಡ್ಕೊಳ್ಳೋದು. ಅವ್ನ ಕಷ್ಟ ಪರಿಸ್ಥಿತಿ ಗೊತ್ತಿರುತ್ತೆ, ಕಷ್ಟ ಅನ್ನೋದು ಏನಂತ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಿಂದನೂ ಕಷ್ಟ ಅನುಭವಿಸಿರೋನು ಯಾವತ್ತೂ ಚೇಂಜ್ ಆಗೋಲ್ಲ. ಅವರು ನಂಬ್ಕೊಬಂದವ್ರು ಯಾವತ್ತೂ ಚೇಂಜ್ ಮಾಡೋಲ್ಲ. ಅದು ನಮಗೆ ಗೊತ್ತು, ಬಟ್ ಅವ್ರಿಗೆ ಗೊತ್ತಿರೋಲ್ಲ. ಹಾಗಾಗಿ ಎಲ್ಲ ಡ್ರೈವರ್ಗಳು ಕೆಟ್ಟವರು, ಎಲ್ಲ ಡ್ರೈವರ್ಗಳು ಒಳ್ಳೆಯವರು ಅಂತ ನಾನು ಹೇಳಲ್ಲ. ನಮ್ಮ ಡ್ರೈವಿಂಗ್ ಲೈಫಲ್ಲೂ ಅಷ್ಟೇ. ಎಷ್ಟು ಪರ್ಸೆಂಟು ಅಂದರೆ ನಮ್ಮ ಡ್ರೈವರ್ಗಳಲ್ಲಿ ಏನು 100ಕ್ಕೆ 10% ಮಾತ್ರ ಕೆಟ್ಟವ್ರು ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ 90% ಜನ ಒಳ್ಳೆಯವರೇ. ನಾನು ಆ ಟೈಮ್ ನಮ್ಮ ಹತ್ತಿರ ಒಬ್ಬ ಇಂಜರಿದ್ರು. ಇರೋದೇ ಇಬ್ಬರು ಹೆಣ್ಮಕ್ಳು, ಒಂದು ಹೆಣ್ಮಕ್ಳನ್ನ ಆಲ್ರೆಡಿ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದಾರೆ. ಇನ್ನು ಆ ಟೈಮಲ್ಲಿ ಇವನ ಕಿರಿ ಮಗಳ ಮೇಲೆ ಆಲ್ಮೋಸ್ಟು 100ಕ್ಕೆ 120% ಪ್ರೀತಿ ಇರುತ್ತೆ. ನಾನು ಬಂದು ಹಾರಿಸ್ಕೊಂಡು ಹೋಗ್ಬಿಟ್ಟೆ ಅಂದರೆ ಯಾರು ತಂದು ತಡೀತಾರೆ? ಹಾರಿಸ್ಕೊಂಡು ಹೋಗೋದು ದೊಡ್ಡ ವಿಚಾರ ಅಲ್ಲ, ಅವನ್ನ ಕರ್ಕೊಬರೋದು ದೊಡ್ಡ ವಿಚಾರ ಅಲ್ಲ. ಬಂದಮೇಲೆ ನನ್ನ ಹತ್ರ ಇದ್ದಿದ್ದು ದುಡ್ಡು 3,000 ಮನೆ ಅಡ್ವಾನ್ಸಿಗೆ. ಪಾಪ ಆ ಟೈಮಲ್ಲಿ ನಾನು ಮನೆ ಓನರ್ ಕೈ ಹಿಡಿದ್ರು. ನಾನು ಬೆಳೆದೋಗ್ಲಿ, ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಮನೆ ಓನರ್ ಕೈ ಹಿಡಿದ್ರು, ಅಕ್ಕಪಕ್ಕ ಇರೋರೆಲ್ಲ ಕೈ ಹಿಡಿದ್ರು. 15 ದಿವಸ ಚೆನ್ನಾಗಿದ್ದ. 15 ದಿವಸ ಹೆಂಗೆ ಅಂದರೆ ಬರೀ 500 ರೂಪಾಯಿ 15 ದಿವಸ ಮೇಂಟೈನ್ ಮಾಡ್ದೆ ಕಣ್ರಿ. ಅದು ಹೆಂಗೆ ಮೇಂಟೈನ್ ಮಾಡ್ದೋ ಗೊತ್ತಿಲ್ಲ. ಆ ಟೈಮಲ್ಲಿ ಹಂಗಿತ್ತು. ನಾ ಮದುವೆಯಾಗಿ ಇವತ್ತು 7 ವರ್ಷ ಆಯಿತು. ಆ ಟೈಮಲ್ಲಿ ಸಿಲಿಂಡ್ರಲ್ಲಿ ಏನಿಲ್ಲ, ಸೀಮೆ ಪಂಪ್ ಸ್ಟವ್ ನಮ್ಮಪ್ಪ ಕೊಟ್ಟಿದ್ದು. ಪಾತ್ರೆ, ಮಿಕ್ಸಿ ಅಲ್ಲಿ ಎಲ್ಲಪ್ಪ ಗುಬ್ಬಿಗೆ ಹೋಗ್ತಾ ಬಂದಿದ್ದೆ. ನಮ್ಮಪ್ಪರು ಅಲ್ಲಿ ಬಂದು ತಂದು ಕೊಟ್ಟಿದ್ದರು. ಪಾತ್ರೆ, ಮಿಕ್ಸಿ, ಸಣ್ಣ ಪುಟ್ಟ ಐಟಮ್ ಏನಿತ್ತಿಲ್ಲ ಅಂತ ಬರೀ 3,000 ರೂಪಾಯಿ ಏನಂತ ಬರುತ್ತೆ, ಅದೆಲ್ಲ ನಮ್ಮಪ್ಪ ಕೊಟ್ಟಿದ್ರು ನನಗೆ. ಹೋಗಿ ಬಂದಿದ್ದೆ. ನಮ್ಮಪ್ಪನೂ ಅಷ್ಟೇ ಸಪೋರ್ಟ್ ಮಾಡ್ತು. ಆಮೇಲೆ ಕೆಲಸ ಬೇಕಲ್ಲ, ಆಗ ಆ ಟೈಮಲ್ಲಿ ಕೆಲಸ ಇಲ್ಲ. ಆಗ ನನಗೆ ಅಷ್ಟು ಡ್ರೈವಿಂಗ್ ಗೊತ್ತಿತ್ತಿಲ್ಲ. ಅಷ್ಟು ಬರೀ ಟ್ರ್ಯಾಕ್ಟ್ರು ಆಟೋ ಓಡಿಸ್ತಿದ್ದೆ. ಬಟ್ ಯಾರು ಕೊಡೋರಿಲ್ಲ ಆಗ ಅಕ್ಕಪಕ್ಕದವ್ರು ಒಂಚೂರು ಹೆಲ್ಪ್ ಮಾಡಿದ್ರು. ಕಲೆಕ್ಷನ್ ಆಟೋ ಸಿಕ್ತು. ಕಲೆಕ್ಷನ್ ಆಟೋ ಒಂದು ವಾರ 15 ದಿವಸ ಆದಮೇಲೆ ಸಿಕ್ಕಿದ್ದು ನನಗೆ. ಅಲ್ಲಿ ಗಂಟ 200 ರೂಪಾಯಿಗೆ 150 ರೂಪಾಯಿಗೆ ಕಾರ್ ಹೋಗಿ ಸ್ಟಾರ್ಟ್ ಮಾಡಿದೆ. ಕೇಬಲ್ ಗಾಡಿಗಳು ಅಂದರೆ ಈ ಹೊರಗಡೆ ಚಿಕ್ಕಮಂಗ್ಳೂರು ಅಲ್ಲಿ ತಡಿಯಮ್ಮ ಮಾತಾಡ್ತೇನೆ. ಚಿಕ್ಕಮಂಗ್ಳೂರು ಆಮೇಲೆ ಅರಸೀಕೆರೆ ಆ ಕಡೆ ಎಲ್ಲ ಕೇಬಲ್ ಹಾಕಕ್ಕೆ ಹೋಯ್ತು. ಅಂದರೆ ಈ ಇಂಟರ್ನೆಟ್ದು ಜಿಯೋದಾಗಲಿ ಐಡಿಯಾ ಆಗಿರಲಿ ಅವಕ್ಕೆಲ್ಲ ಟವರ್ಗಳು ಇರ್ತಾವಲ್ಲ, ಅವಕ್ಕೆಲ್ಲ ಕೇಬಲ್ ಹಾಕಕ್ಕೆ ಹೋಗ್ತಿದ್ದೋ. ಅವು ಬರೀ 200-225 ರೂಪಾಯಿ ಸಂಬಳ ನನ್ನ ಕಾರ್ಗೆ. ಅದರಲ್ಲೇ ಬಂದಿದ್ದು ದುಡ್ಡೆಲ್ಲ ಬಂದಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದೆ. ಹೆಂಗೆ ಅಂದರೆ ಆದಮೇಲೆ ನಾನು ಹೇಳೋದು ಒಂದೇ, ನಮ್ಮ ನಂಬ್ಕೊ ಬಂದಿದ್ದಾರೆ ಅಂದರೆ ಏನೇ ಕಷ್ಟ ಆದರೂ ಅವ್ರನ್ನ ನಾವು ಬಿಡೋಕೆ ಹೋಗ್ಬಾರ್ದು. ನಮ್ಮ ಕಷ್ಟದಲ್ಲಿ ಅವ್ರಿಗೂ ನಮ್ಮ ಕೈ ಹಿಡಿದವ್ರೆ ಅಂದರೆ ನಾವು ಬಿಡೋಕೆ ಹೋಗ್ಬಾರ್ದು. ಅದೇ ಥರ ವೈಫು ನನಗೆಲ್ಲ ಕಷ್ಟದಲ್ಲೂ. ಆ ಥರ ಸ್ಟೋರಿ ಹೇಳ್ಬೇಕಾದ್ರೆ ಒಂದು 4-5 ಎಪಿಸೋಡ್ ಮಾಡಬೇಕು. ನೋಡೋಣ, ನಿಧಾನಕ್ಕೆ ಇನ್ನೂ ಎಪಿಸೋಡ್ ಮಾಡ್ಕೊಂಡಿದ್ದೀನಿ. ಮಾತಲ್ಲಿ ಏನಿದ್ರು ತಪ್ಪಿದ್ರು ಕ್ಷಮಿಸಿ. ನಾನು ಮೊದಲನೇ ವಿಡಿಯೋದಲ್ಲಿ ಫಸ್ಟ್ನೇ ವಿಡಿಯೋದಲ್ಲಿ ನಮ್ಮ ತಂದೆ ಕಾರ್ಯ ವಿಡಿಯೋದಲ್ಲಿ ಹೇಳಿರೋದು ಹಂಗೆ. ನನ್ನ ಮಾತಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ. ನಿಮಿಷ, ನನ್ನ ಮಾತಲ್ಲಿ ಏನೇ ತಪ್ಪಿದ್ರು, ಏನೇ ಇದ್ದಿದ್ರು, ಏನೇ ತಡವಡಿಕೆ ಇದ್ರು, ನನ್ನ ಮನೆಯವರಲ್ಲಿ, ನನ್ನ ಕುಟುಂಬದಲ್ಲಿ ಏನೇ ವಿಡಿಯೋದಲ್ಲಿ ತಪ್ಪಿದ್ರು ಕ್ಷಮಿಸಿ. ಮಾತು ವಸ್ತು, ಕನ್ನಡ ತುಂಬ ಹಳೆಯದು, ಇನ್ನೂ ಮಾತುಗಳು ತುಂಬ ಇದ್ದಾವೆ. ಅಯ್ಯೋ, ಮಾತಾಡ್ತಾ ಕೆಲಸ ಮಾಡೋದೇ ಬಿಟ್ಬಿಟ್ಟೆ. ಮನೆಲ್ಲ ಪೂರ್ತಿ ಗಲೀಜಾಗೈತೆ, ಎಲ್ಲ ಕ್ಲೀನ್ ಮಾಡಬೇಕು. ಬೆಳೆ ಆ ಕಡೆ ಹೋಗು. ಟೀ ಕುಡಿ ಗ್ಲಾಸ್, ಪಪ್ಪಾಯಿ ಹಣ್ಣು. ಪಪ್ಪಾಯಿ ಫ್ರಿಜ್ಜಲ್ಲಿ ಇಡಬಾರ್ದಂತ. ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಡಿಗೆ ಹೋಗ್ಬೇಕು. ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಬಾಡಿಗೆ ಹೋಗ್ಬೇಕು. ನನಗೂ ವೆಜ್ಜು ನಾನ್ ವೆಜ್ಜು ಎಲ್ಲ ಅಡುಗೆ ಚೆನ್ನಾಗಿ ಬರುತ್ತೆ.
ಫಸ್ಟಿಗೆ ನಮ್ಮ ವೈಫ್ಗೆ ಒಂದು ಕಾಫಿ ಮಾಡೋಕೆ ಬರ್ತಿತ್ತಲ್ಲ, ರಾಣಿ ಇದ್ದಂಗಿದ್ರು. ಅವ್ರ ಅಪ್ಪ ಅಮ್ಮನ ಮೇಲೆ ಅವ್ರು ರಾಣಿನೇ ಇದ್ದಂಗಿದ್ರು. ನನ್ನ ಮನೆಗೆ ಬಂದು ಎಲ್ಲ ಕೆಲಸ ಕಲ್ತರು. ಕೆಲವರು ನಾನೇ ಕಲಿಬೇಕು, ನಮ್ಮ ಅಪ್ಪನ ಮನೇಲಿ ಹಂಗಿದ್ದಂಗಿದೆ. ಆ ಥರ ದೌಲತ್ ನಾನು ಹೆಣ್ತೀವಿ ಒಂಚೂರು ಇಲ್ಲ. ಅವರೇ ನನಗೊಂದು 2-3 ಅಡುಗೆ ಕಲಿಸ್ಬಿಟ್ಟಿದ್ದಾರೆ. ಹಂಗಾಗಿ ನಮ್ಮ ಮನೆಯವ್ರಿಗೆ ನಾವು ಹೆಲ್ಪ್ ಮಾಡೋದ್ರಲ್ಲಿ ಯಾವುದು ದೊಡ್ಡದು ನಮ್ಮ ಕಿರೀಟ ಉದುರೋಗಲ್ಲ. ಮಾಡಲೇಬೇಕು. ಅಕಸ್ಮಾತ್ ನನಗೆ ಕೈ ಕಾಲು ಏಟಾಯಿತು, ಕಾಲು ಇದಾಯಿತು, ಮೋಷನ್ಗೆ ಹೋಗೋಕ್ಕಾಗಲ್ಲ ಅಂದಾಗ್ಲೂ ಪಾಪ ಅವ್ರು ನೋಡ್ಕೋತಾರೆ. ಅಂಥದ್ರಲ್ಲಿ ಅವ್ರಿಗೆ ಕಷ್ಟ ಅಂತ ಬಂದಾಗ ನಾವು ನೋಡ್ಕೊಳ್ಳೋದ್ರಲ್ಲಿ ದೊಡ್ಡ ತಪ್ಪೇನಿಲ್ಲ. ಕೊನೆಗೂ ಕಸರ ಹೊಡೆದಾಯ್ತು. ಇಷ್ಟೊತ್ತಿಗೆಲ್ಲ ನಮ್ಮ ಮನೆಯವರು ತಿಂಡಿ ಮಾಡಿಸಿ ಕಳಿಸಿರೋದು. ಮನೆ ಕೆಲಸ ತುಂಬ ಕಷ್ಟ ಅಂತ ಆವಾಗಲೇ ಹೇಳ್ತಾಯಿದ್ದೆ, ಇವಾಗಲೂ ಹೇಳ್ತಾಯಿದ್ದೀನಿ. ಇನ್ನು ತಿಂಡಿ ಅಲ್ಲ, ಇನ್ನೂ ಅದರದ್ದು ಒಂದು ತುಡುಕು ಐಡಿಯಾನು ತಲೆಗೆ ಬಂದಿಲ್ಲ. ತಿಂಡಿ ಮಾಡಲೇಬೇಕು, ಬೇಗ ಮಕ್ಕಳು ಬೇರೆ ಹೊಟ್ಟೆಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಈಗ ಸದ್ಯಕ್ಕೆ ಪಪ್ಪಾಯ ಹಣ್ಣೈತೆ, ಪಪ್ಪಾಯ ಹಣ್ಣು ಕುಯ್ಕೊಟ್ಟು ತಿಂಡಿಗೆ ಏನಾರು ಐಡಿಯಾ ಮಾಡಿ ತಿಂಡಿ ಮಾಡಬೇಕು. ಸ್ವಲ್ಪ ಅಡ್ಜಸ್ಟ್ ಮಕ್ಕಳು ಸಿಗ್ತೀನಿ ಪನ. ಹೈ ನಡಿ, ಹೈ ಚಿಕ್ ನಡಿ ಮನೆ ಕಡೆ ಬೀಳ್ತಾ ಹೋದೆ ನಿಂಗೆ. ನನ್ನ ರೌಡಿ ಬೇಬಿ ಎದ್ದಾಯಿತು, ಹೊಟ್ಟೆ ಎಸ್ಕೊಬಿಟ್ಟಿದ್ದಾರೆ, ಕೆಮ್ಮು ಆಗ್ಬಿಟ್ಟಿದೆ ಅವ್ರಿಗೆ. ಹೇಳಿ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ನೈಟಾ? ಐ ಲವ್ ಯು. ಅವರು ನಿಂಗೆ ಐ ಲವ್ ಯು ಟು ಹೇಳ್ತಿದ್ದಾರೆ. ಸರಿ ಕಿಶಂಬ 2 ನಿಮಿಷ ಪಪ್ಪಾಯನ್ನ ಕಟ್ ಮಾಡಿಕೊಡ್ತೀನಿ. ಪಪ್ಪಾಯನ್ನ ತಿಂದ್ಬಿಟ್ಟು ತಿಂಡಿ ತಿನ್ನತ್ತೆ, ಓಕೆನಾ? ಬೆಕ್ಕು ಮರಿ ಅದು ಅದ್ರದ್ದು ಹೊಟ್ಟೆ ತುಂಬೈತಿ. ಈಗ ನಿಮ್ಮ ಹೊಟ್ಟೆ ತುಂಬಬೇಕು, ಈ ಬೆಕ್ಕು ಮರಿದು ಹೊಟ್ಟೆ ತುಂಬಬೇಕು, ಒಂದು ಹೊಟ್ಟೆ ತುಂಬಬೇಕೀಗ. ಗಾಯ ಆಗೈತಾ ನೋಡಿ ಆದ್ಮೇಲೆ ನನ್ನ ಮಗಳು ಏಟ್ ಮಾಡ್ಕೊಟ್ಟಾಳೆ ಸರ್. ಅದಕ್ಕೆ ಮಕ್ಳಿಗೆ ಎಷ್ಟು ಜೋಪಾನ ನೋಡ್ಕೊಂಡ್ರು ಕಷ್ಟ. ಚೇರ್ ಮೇಲೆ ಹತ್ತಬೇಡ ಅಂದ್ರೂ ಚೇರ್ ಮೇಲೆ ಹತ್ಬಿಟ್ಟಿದ್ದಾಳೆ. ನಾನು ಹಿಂದೆ ಇದ್ದೇನೆ. ಅವ್ರ ಅಮ್ಮಗೂ ಕೂಡ ಏಟಾಗಿತ್ತು. ಆ ಟೈಮಲ್ಲಿ ಏಟ್ ಮಾಡ್ಕೊಂಡಿದ್ದಾರೆ. ಚೇರ್ ಮೇಲೆ ಹತ್ಬಿಟ್ಟು ನೋವಾಯ್ತಿದೆಯಾ? ಎಷ್ಟೇ ನೋವರು ತಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸರಿ, ಆಲ್ರೆಡಿ ಲೇಟಾಗೈತಾ? ಹೆಂಗೆ ಎಷ್ಟೇ ನೋವಿದ್ರು ಒಂದು ಖುಷಿ ನೋಡಿದ್ರೆ ಎಲ್ಲ ಹೊಂಟೋಗುತ್ತೆ ನಮಗೆ. ನೀವು ಡ್ಯಾನ್ಸ್ ಮಾಡ್ತಾರಲ್ಲ, ಅದು ಡ್ಯಾನ್ಸ್ ಮಾಡ್ತಿದ್ದೆ. ಲೇಟಾಗೈತೆ. ಪಪ್ಪಾಯ ಕಟ್ ಮಾಡ್ಕೊಡ್ತೀನಿ. ಪಪ್ಪಾಯ ತಿಂದ್ಬಿಟ್ಟು ತಿಂಡಿ ಮಾಡ್ಬೇಕು, ಓಕೆನಾ? ಕಡಿಯಲ್ಲ ಬಿಡಿ, ಕಡಿದ್ರೆ ಹೊಡಿತೀನಿ ನಾನು. ಅದಕ್ಕೆ ನಿಮ್ಗಲ್ಲ, ಬೆಕ್ಕಿಗೆ. ಉಪ್ಪಿಟ್ಟು ಮಾಡೋದು ತಿಂತೀರಾ? ಓಕೆನಾ? ಬೇಜಾರು ಮಕ್ಕಳ ಮೇಲೆ ಉಪ್ಪಿಟ್ಟು ಮಾಡ್ದ ಅಂತ ಟೈಮ್ ಇಲ್ಲ, ಬಾಡಿಗೆ ಮಾಡಬೇಕು. ಏನಮ್ಮದು ನಿಂದ ಪಪ್ಪಾಯಿ? ಏನು ಬೇಕು ತೊಗೊಳ್ಳಿ, ಕಡಿ ತೊಗೊಳ್ಳಿ, ಬನ್ನಿ ತಿನ್ನಿ. ಐ ಲವ್ ಯು ಟು. ತಿನ್ನಿ. ಈಗ ಆದ್ಮೇಲೆ ಈಗ ಉಪ್ಪಿಟ್ಟು ಮಾಡ್ಬೇಕಂತ ಇದ್ದೀನಿ ಅರ್ಜೆಂಟ್ರಿಗೆ. ಅದೊಂದೇ ಅಡುಗೆ ಆಗೋದು. ಉಪ್ಪಿಟ್ಟಿಗೆ ಏನು ಬೇಕು? ರವೆ ಸಾಲುತ್ತಾ? ಸಾಲಿಲ್ಲ ಅಂದರೆ ನನ್ನ ಪ್ಯಾಕೆಟ್ ಹೆಚ್ಚಾಕೊಳ್ಳೋದ. ಅಂಗಡಿದೆಲ್ಲ ನಾನೇ ಖಾಲಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ. ಅಯ್ಯಯ್ಯ ಚಲ್ತಿದೆ. ಉಪ್ಪಿಟ್ಟು ಕ್ಯಾಪ್ಸಿಕಮ್ ತಗೊಳ್ಳೋದ. ಹೊಟ್ಟೆ ತುಂಬಿದ್ರೆ ಸೈಡಲ್ಲಿ ಎತ್ತಿಡಿ, ಇಲ್ಲ ಒಳಗಡೆ ತಂದು ಎತ್ತಿಡಿ. ಕೃಷ್ಣಮ್ಮ ತಿಂದರೆ ಕೃಷ್ಣಮ್ಗೆ ಒಂದು ಚುಚ್ಕೊಡಿ. ಉಪ್ಪಿಟ್ಟಿಗೆ ಇದಾಯ್ತು. ಇನ್ನೇನು ತೊಗೋಬೇಕು? ಮೆಣಸಿಕಾಯಿ, ಟೊಮೊಟೊ. ಒಂದು ಟೊಮೊಟೊ ತೊಗೊಂಡೆ. ಕ್ಯಾಪ್ಸಿಕಮ್ಮ ಅರ್ಜೆಂಟಲ್ಲಿ ಮಾಡಬೇಕು. ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕೀಗ. ಟೈಮ್ ಇಲ್ಲ, ಬಾಡಿಗೆ ಮಾಡಬೇಕು. ಸಂಘ ಸಾಲ ಮಣ್ಣೆ ಕಟ್ಟಿ ಎಲ್ಲ ಸಿಗಾಕೊಂಡ್ಬಿಟ್ಟಿದ್ದೀನಿ. ಈಗ ಉಪ್ಪಿಟ್ಟಿಗೆ ಟೊಮೊಟೊ ಎಲ್ಲ ರೆಡಿ ಆಯಿತು. ಈರುಳ್ಳಿ, ಆಲೂಗಡ್ಡೆ, ಮೆಣಸಿಕಾಯಿ ಫಸ್ಟು ಕಟ್ ಮಾಡ್ಕೊಬಿಡೋದ, ಕಟ್ಟಿಂಗ ಸಮಸ್ಕೊಬಿಡೋದ. ನಿಜವಾಗ್ಲೂ ಭಾಳ ಕಷ್ಟ ಐತೆ. ತಿಂಡಿ ರೆಡಿ ಮಾಡಬೇಕು, ಸಾಂಬಾರು ರೆಡಿ ಮಾಡಬೇಕು. ಇದೆಲ್ಲ ಹೆಂಗೆ ಮಾಡ್ತಿದ್ರು ಅವರು? ಸುಸ್ತಾಗೋಯ್ತು. ಟೊಮೊಟೊ ತೊಳ್ಕೊಂಡೆ, ಮೆಣಸಿಕಾಯಿ ತೊಗೊಂಡೆ, ಕಟಿಂಗ್
ಏಯ್ ಏನು ಮಾಡ್ತಾಯಿರ? ಸಾಕಾದ್ರೆ ತಂದಿಡಿ, ವೇಸ್ಟ್ ಮಾಡ್ಬೇಡಿ. ಒಂದು ನೆನ್ನೆ ಅಷ್ಟು ಕೆಲಸ ಮಾಡಿಲ್ಲ, ಒಂದು ದಿನ 2 ದಿವಸ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ಗಂಡು ಮಕ್ಳು ಪರಿಸ್ಥಿತಿ. ದುಡ್ಡಿರೋರು ಹೋಟ್ಲಲ್ಲಿ ಮಾಡ್ಕೊಂಡು ತಿನ್ಬೋದು, ಆದರೆ ಪ್ರೀತಿ ಇರೋರು ಮನೇಲಿ ಮಾಡ್ಕೊಡ್ತಾರೆ. ಹಿಂಗೆ ಬಿಟ್ಟು ಹೋಟ್ಲ ತಗೊಂಡು ಹೊರಟೋಗ್ಬಿಡೋಯ್ತು. ಮನೆ ಅಡುಗೆ ಮನೆ ಅಡುಗೆನೇ.